ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಫಸ್ಟ್ PUC ಹಾಗೆ ಸೆಕೆಂಡ್ PUC ಸ್ಟಡಿ ಮಾಡ್ತಂಥ ವಿದ್ಯಾರ್ಥಿಗಳಿಗೆ ಹಾಗೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿಷಯ ಅಂತ ಹೇಳಿದ್ರೆ ಈ ಸ್ಕಾಲರ್ಶಿಪ್ ಏನಿದೆ ಅದರ ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈಗ ಫಸ್ಟ್ PUC ಹಾಗೆ ಸೆಕೆಂಡ್ PUC ಸ್ಟಡಿ ಮಾಡ್ತಿರುವಂತಹ OBC ವಿದ್ಯಾರ್ಥಿಗಳು ಏನಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂಡರ್ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳು ಅವರಿಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 15 ಅಂತ ಹೇಳಿದ್ರು. ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ತಿಳ್ಕೊಳ್ಳೋದಾದ್ರೆ ಅಕ್ಟೋಬರ್ 15, 2024 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬಹುದು. ಸರಿನಾ? ನಂತರ ಸ್ಕಾಲರ್ಶಿಪ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋವನ್ನ ಮಾಡಿದ್ದೆ, ಚೆಕ್ ಮಾಡಿ. ನಂತರ ನೀವು PUC ಸ್ಟೂಡೆಂಟ್ಸ್ ಆಗಿದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಕೂಡ ಹಲವಾರು ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನಂತರ ಈಗ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಸರ್ ನಾವು ಎಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗೋ ಮೊದಲೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಮುಗಿದೋಗ್ಬಿಟ್ರೆ ಏನ್ ಮಾಡೋದು ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಹಿಂದೆ ಸೆಪ್ಟೆಂಬರ್ 15 ಡೇಟ್ ಇತ್ತು. ನಂತರ ಈಗ ಅಕ್ಟೋಬರ್ 15 ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿರೋದು PUC ಹಾಗೆ ITI ವಿದ್ಯಾರ್ಥಿಗಳಿಗೆ. ನಂತರ ಎಂಜಿನಿಯರಿಂಗ್ಗೆ ಯಾವ ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾ ಇದ್ದೀರಾ ಅಂದ್ರೆ KCET 2024 ಪಾರ್ಟಿಸಿಪೇಟ್ ಮಾಡಿ ಜಾಯಿನ್ ಆಗ್ತಿದ್ದೀರಾ ಅವರಿಗೆ ಅಪ್ಲಿಕೇಶನ್ ಇದುವರೆಗೆ ಸ್ಟಾರ್ಟ್ ಆಗಿಲ್ಲ. ಓಕೆನಾ? ಈಗ ಎಂಜಿನಿಯರ್ ವಿದ್ಯಾರ್ಥಿಗಳಿಗೆ ಅಂತಾನೆ ಇಂತಹ ಡೇಟ್ ನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇಂತಹದ್ದು ಈ ರೀತಿ ಮತ್ತೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದುವರೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಹಾಗಿದ್ರೆ ನಿಮ್ಗೆ ಯಾಕೆ ಗುಡ್ ನ್ಯೂಸ್ ಅಂತ ಹೇಳೋದು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧ ಕೂಡ ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಈಗ ಟೆಕ್ನಿಕಲ್ ಎಜುಕೇಶನ್ ಏನಿರುತ್ತೆ ಅವರಿಗೆ ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಕರಿತೀವಿ ಅಂತ ಹೇಳಿದ್ರೆ, ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳಿದ್ರೆ ನಿಮ್ದು ಎಂಜಿನಿಯರಿಂಗ್. ಸೊ ಇದಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಮತ್ತೆ ಕರೀತಾರೆ. ಮೇ ಬಿ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅಪ್ಲಿಕೇಶನ್ ಹಾಕಬೇಕು, ಅದಂತರ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಬಹುದು. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾವೀಗ ಲೋನ್ ಅನ್ನ ಪಡೆದುಕೊಳ್ತಿದ್ರೆ ಅಂದ್ರೆ ಲೋನಿಗೆ ಅಪ್ಲಿಕೇಶನ್ ಹಾಕಿದೀವಿ, ಲೋನ್ ಅನ್ನ ಪಡೆದುಕೊಳ್ತೀವಿ, ಸೊ ಹಾಗಿದ್ರೆ ನಾವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬಹುದಾ ಅಂತ ಕೇಳ್ತಾ ಇದ್ರು. ಹಾಕಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಬಹುದು. ಬೇರೆ ಡೌಟ್ಸ್ ಇದ್ರೆ ನೋಡೋದು ಇರ್ತಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.